ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪೂಜೆಗೆ ಎಂತಹ ಪರಿಸ್ಥಿತಿಯಲ್ಲೂ ಬಳಸಬಾರದಂತ ಕೆಲ ಹೂಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ರತಿಯೊಬ್ಬರೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ. ದೀಪ ಇಡೋದು, ದೇವರಿಗೆ ಹೂಗಳನ್ನು ಸಮರ್ಪಿಸುವುದು ಇವೆಲ್ಲ ಕೂಡ ನಾವು ಪ್ರತಿದಿನ ಮಾಡೋದೆ. ಆದರೆ ಪೂಜೆ ಮಾಡಲು ಯಾವ ಹೂವುಗಳನ್ನು ಬಳಸಬೇಕು ಈ ವಿಷಯ ಖಂಡಿತ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಪೂಜೆ ಕಾಟಾಚಾರಕ್ಕೆ ಮಾಡಿ ಮುಗಿಸೋದಲ್ಲದೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಅದೇ ರೀತಿ ದೇವರಿಗೆ ಯಾವ ಹೂವುಗಳನ್ನು ಅರ್ಪಿಸುತ್ತಿದ್ದೀವಿ ಅನ್ನುವುದು ಕೂಡ ತುಂಬ ಮುಖ್ಯವಾದಂಥ ವಿಷಯ. ಹಿಂದೂ ಧರ್ಮದಲ್ಲಿ ಹೂವುಗಳಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ. ಹೂಗಳಿಲ್ಲದೆ ಯಾವೊಂದು ಪೂಜೆಯು ಪೂರ್ತಿಯಾಗುವುದಿಲ್ಲ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಎಲ್ಲ ರೀತಿಯಾದ ಹೂಗಳು ಪೂಜೆಗೆ ಸೂಕ್ತವಲ್ಲ ಎಂದು ಜ್ಯೋತಿಷಿಗಳು, ಪಂಡಿತರು ಹೇಳ್ತಾ ಇದ್ದಾರೆ. ಭಗವಂತನ ಪೂಜೆಯಲ್ಲಿ ಹೂವುಗಳಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ಕೊಡಲಾಗಿದೆ. ಭಕ್ತಿ ಭಾವದಿಂದ ಹೂವುಗಳನ್ನು ದೇವರಿಗೆ ನಾವು ಸಮರ್ಪಿಸುತ್ತೇವೆ. ಹಾಗೆ ಪೂಜೆಯ ನಂತರ ದೇವರ ಕಾಲಿನ ಬಳಿ ಇರುವಂಥ ಹೂವನ್ನು ತೆಗೆದುಕೊಂಡು ಕಣ್ಣಿಗೊತ್ತಿಕೊಂಡು ಎಷ್ಟೋ ಭಕ್ತಿಯಿಂದ ಮುಡಿದುಕೊಳ್ಳುತ್ತೇವೆ. ಆದರೆ ಕೆಲವು ಹೂವುಗಳು ಮಾತ್ರ ಪೂಜೆಗೆ ಉಪಯೋಗಕ್ಕೆ ಬರುವುದಿಲ್ಲ ಎಂದು ಗ್ರಂಥಗಳಲ್ಲಿ ಹೇಳಿದ್ದಾರೆ. ದೇವರಿಗೆ ಯಾವ ಹೂವುಗಳಿಂದ ಪೂಜೆ ಮಾಡಬಾರದು, ಅದೇ ರೀತಿ ಯಾವ ಹೂವುಗಳಿಂದ ಪೂಜೆ ಮಾಡಿದಾಗ ಒಳ್ಳೆ ಫಲ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1. ತಾಳೆ ಹೂವಿನಿಂದ ಪೂಜೆ ಮಾಡಬಾರದು. ಈ ಹೂವಿನಿಂದ ಪೂಜೆ ಮಾಡಿದಾಗ ಉತ್ತಮ ಫಲ ಸಿಗುವುದಿಲ್ಲ. ಅದರ ವಾಸನೆಗೆ ಹಾವುಗಳು ಆಕರ್ಷಿತಗೊಳ್ಳುತ್ತವೆ. ಹಾಗಾಗಿ ತಾಳೆ ಹೂವನ್ನು ಪೂಜೆಗೆ ಬಳಸಬೇಡಿ. ಹಾಗೆ ಈ ಹೂವು ಪೂಜೆಗೆ ಉಪಯೋಗಕ್ಕೆ ಬರುವುದಿಲ್ಲ ಎಂಬ ಶಾಪ ಕೂಡ ಇದೆ. 2. ಚೆಂಡು ಹೂವನ್ನು ಪೂಜೆಗೆ ಬಳಸಲೇಬಾರದು ಎಂದು ಅನೇಕರು ಹೇಳುತ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಕ್ರಿಮಿ ಕೀಟಗಳನ್ನು ಈ ಹೂವು ಅತಿಯಾಗಿ ಆಕರ್ಷಿಸುತ್ತದೆ. ಹಾಗಾಗಿ ದೇವರ ಹತ್ತಿರ ಹುಳಗಳು ಬರುತ್ತವೆ ಎಂಬ ಕಾರಣದಿಂದ ಚೆಂಡು ಹೂವು ಪೂಜೆಗೆ ಬಳಸುವುದಿಲ್ಲ. 3. ಅದೇ ರೀತಿ ಎಂತಹ ಪರಿಮಳ ಇಲ್ಲದ ಹೂವುಗಳನ್ನು, ಹಾಗೆ ಅತಿ ಹೆಚ್ಚು ಪರಿಮಳ ಬೀರುವಂಥ ಹೂವುಗಳನ್ನು ಕೂಡ ನಾವು ದೇವರಿಗೆ ಸಮರ್ಪಿಸಬಾರದು. 4. ಮುಳ್ಳಿರುವಂಥ ಹೂವುಗಳು, ರೆಕ್ಕೆಗಳು ಉದುರಿದಂಥ ಹೂವುಗಳನ್ನು ಕೂಡ ಪೂಜೆಗೆ ಬಳಸಬಾರದು. 5. ಹುಳ ಹಿಡಿದಂಥ ಹೂವುಗಳು, ಸರಿಯಾಗಿ ಅರಳದೆ ಮೊಗ್ಗಾಗಿರುವಂಥ ಹೂವುಗಳು ಕೂಡ ದೇವರ ಪೂಜೆಗೆ ಸೂಕ್ತವಲ್ಲ. 6. ನೆಲದ ಮೇಲೆ ಬಿದ್ದಿರುವ ಹೂವುಗಳನ್ನು, ವಾಸನೆ ನೋಡಿದ ಹೂವುಗಳನ್ನು ಕೂಡ ದೇವರ ಪೂಜೆಗೆ ಬಳಸಬಾರದು. 7. ಸಂಜೆ ಹೊತ್ತು ಗಿಡದಿಂದ ಹೂವುಗಳನ್ನು ಕೀಳುವುದು ತಪ್ಪು. ಏಕೆಂದರೆ ಅದು ಗಿಡ ಮರಗಳು ವಿಶ್ರಾಂತಿ ಪಡೆಯುವ ಸಮಯ. 8. ನೀರಿನಿಂದ ತೊಳೆದ ಹೂವುಗಳನ್ನು ಪೂಜೆಗೆ ಬಳಸಬಾರದೆಂದು ಪಂಡಿತರು ಹೇಳುತ್ತಾರೆ. ಪಾರಿಜಾತ ಪುಷ್ಪಗಳನ್ನು ಹೊರತುಪಡಿಸಿ ಇತರೆ ಯಾವ ಹೂವಾದರೂ ಕೆಳಗೆ ಬಿತ್ತು ಅಂದರೆ ಅದನ್ನು ಪೂಜೆಗೆ ಬಳಸಬಾರದು. 9. ಹೆಣ್ಣು ದೇವತೆಗಳ ಪೂಜೆಯಲ್ಲಿ ಎಕ್ಕದ ಹೂವು ಹಾಗೂ ಪಾರಿಜಾತ ಹೂವುಗಳನ್ನು ಬಳಸಬಾರದು. 10. ವಿನಾಯಕನ ಪೂಜೆಗೆ ತುಳಸಿ ಉಪಯೋಗಿಸಬಾರದು. 11. ಸ್ನಾನ ಮಾಡದೆ ಗಿಡದಿಂದ ಹೂವುಗಳನ್ನು ಕೀಳಬಾರದು. ಪೂಜೆಗಂತ ಹೂವು ಕೀಳುವಾಗ ಚಪ್ಪಲಿ ಹಾಕಿರಬಾರದು. 12. ಪೂಜಾ ಸಮಯದಲ್ಲಿ ಅಥವಾ ದೇವರಿಗೆ ಹೂವು ಸಮರ್ಪಿಸುವ ಮುಂಚೆ ಹೂಗಳ ಮೇಲೆ ನೀರು ಚಿಮುಕಿಸಿ ಬಳಸಬಾರದು. 13. ಶ್ರೀ ಮಹಾವಿಷ್ಣುವಿಗೆ ಉಮ್ಮತ್ತಿ ಹೂವುಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಸಮರ್ಪಿಸಬಾರದು ಎಂದು ಪಂಡಿತರು ಹೇಳುತ್ತಾರೆ. 14. ನೀವು ಕೈ ಹಿಡಿದ ಕೆಲಸಗಳಿಗೆ ಆಗಾಗ ವಿಘ್ನ ಬರುತ್ತಿದ್ದರೆ ಭಾನುವಾರದಂದು ಸೂರ್ಯ ದೇವರಿಗೆ ಕೆಂಪು ದಾಸವಾಳ ಹೂವುಗಳನ್ನು ಸಮರ್ಪಿಸುವುದರಿಂದ ವಿಘ್ನಗಳೆಲ್ಲ ಹೊರಟು ಹೋಗಿ ನಿಮ್ಮ ಕೆಲಸ ಸಕ್ರಮವಾಗಿ ಪೂರ್ಣಗೊಳ್ಳುತ್ತದೆ. 15.
ನೀವು ದೇವರಿಗೆ ಮೊಗ್ಗುಗಳನ್ನು ಸಮರ್ಪಿಸಬೇಕು ಅನ್ನುವ ಸಂದರ್ಭ ಬಂದಾಗ ಸಂಪಿಗೆ ಹಾಗೂ ತಾವರೆ ಹೂವುಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಇತರೆ ಹೂವಿನ ಮೊಗ್ಗುಗಳನ್ನು ಸಮರ್ಪಿಸಬಾರದು. ನೀವು ಪೂರ್ತಿಯಾಗಿ ಅರಳಿರುವ ಹೂವುಗಳನ್ನು ಮಾತ್ರವೇ ದೇವರಿಗೆ ಅರ್ಪಿಸಬೇಕು. 16. ಐಶ್ವರ್ಯಕ್ಕೆ ಆದಿದೇವತೆಯಾದ ಲಕ್ಷ್ಮೀದೇವಿಗೆ ಇಷ್ಟವಾದ ಹೂವೆಂದರೆ ತಾವರೆ. ಹಾಗಾಗಿ ತಾವರೆ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. 17. ಶಿವನ ಪೂಜೆಯಲ್ಲಿ ಶಿವನ ಭಕ್ತರು ಬಿಳಿ ಹೂವುಗಳು, ಬಿಲ್ವಪತ್ರೆ ಹಾಗೂ ಶಂಖಪುಷ್ಪಗಳಿಂದ ಪೂಜಿಸಿದರೆ ಉತ್ತಮ ಫಲ ಸಿಗುತ್ತದೆ. 18. ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಿಸಬೇಕು ಅಂದಾಗ ನಿಮ್ಮ ಬಳಿ ಬಿಲ್ವಪತ್ರೆ ಖಾಲಿಯಾಗಿದ್ದರೆ ನೀವು ಒಂದು ಬಾರಿ ಬಳಸಿದಂಥ ಬಿಲ್ವಪತ್ರೆಯನ್ನೇ ಮತ್ತೆ ಬಳಸಬಹುದು. ಆದರೆ ಆ ಎಲೆಗಳನ್ನು ಕೇವಲ 3 ದಿನಗಳು ಮಾತ್ರವೇ ಮತ್ತೆ ಮತ್ತೆ ಬಳಸಬಹುದೆಂದು ನೆನಪಿಡಿ. 19. 108 ದಾಸವಾಳ ಹೂವುಗಳಿಂದ ಅಮ್ಮನವರನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತವೆ. 20. ಕೆಂಪು ದಾಸವಾಳ, ಬಿಳಿ ಎಕ್ಕದ ಹೂವು, ಉಮ್ಮತ್ತಿ ಹೂವು ಹಾಗೂ ಗಣಗಳೆ ಹೂವುಗಳಿಂದ ವಿನಾಯಕನನ್ನು ಪೂಜಿಸಿದರೆ ನಿಮ್ಮ ಕೋರಿಕೆಗಳು ಬಹುಬೇಗನೆ ಈಡೇರುತ್ತದೆ. ಈ ಹೂವುಗಳೆಂದರೆ ವಿಘ್ನೇಶ್ವರನಿಗೆ ತುಂಬಾ ಇಷ್ಟ. ಈ ಹೂವುಗಳು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ತುಳಸಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಹೂವುಗಳನ್ನು ವಿನಾಯಕನಿಗೆ ಸಮರ್ಪಿಸಬಹುದು. 21. ನೀವು ಪೂಜೆಯಲ್ಲಿ ತಾವರೆ ಹೂವುಗಳನ್ನು ಬಳಸಬೇಕು ಅಂದುಕೊಂಡರೆ ಈ ಹೂವನ್ನು 5 ದಿನಗಳ ಕಾಲ ಮಾತ್ರ ಬಳಸಬಹುದು. ಯಾಕೆಂದರೆ ತಾವರೆ ಹೂವುಗಳು 5 ದಿನಗಳ ಕಾಲ ಮಾತ್ರ ತಾಜಾ ಆಗಿರುತ್ತವೆ ಎಂದು ಭಕ್ತರು ನಂಬುತ್ತಾರೆ. 22. ಹನುಮಂತನಿಗೆ ಮಲ್ಲಿಗೆ ಹೂವುಗಳೆಂದರೆ ತುಂಬಾ ಇಷ್ಟ. ಹಾಗಾಗಿ ಆಂಜನೇಯನ ಪೂಜೆಯಲ್ಲಿ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಒಳ್ಳೆಯದು. ಪ್ರತಿ ಶನಿವಾರ ಹನುಮಂತನಿಗೆ ಮಲ್ಲಿಗೆ ಹೂವುಗಳನ್ನು ಅರ್ಪಿಸಿ ನಿಮ್ಮ ಕೋರಿಕೆ ಹೇಳಿಕೊಂಡರೆ ಖಂಡಿತ ನೆರವೇರುತ್ತದೆ. 23. ಕೆಂಪು ದಾಸವಾಳವನ್ನು ಮನೆ ಆವರಣದಲ್ಲಿ ಇಡುವುದರಿಂದ ವಾಸ್ತು ದೋಷಗಳು ಏನಾದರೂ ಇದ್ದರೆ ಹೊರಟು ಹೋಗುತ್ತದೆ ಎಂದು ವಾಸ್ತುಶಾಸ್ತ್ರ ನಿಪುಣರು ಹೇಳುತ್ತಾರೆ. 24. ದೇವರಿಗೆ ಹೂವು ಕೀಳುವಾಗ ಬಲಗೈಯಿಂದ ಮಾತ್ರ ಕೀಳಬೇಕು. ಎಡಗೈ ತಾಕಿಸಿದಂಥ ಹೂವುಗಳನ್ನು ದೇವರಿಗೆ ಅರ್ಪಿಸಬಾರದು. 25. ಕದ್ದು ತಂದಿರುವಂಥ ಹೂವುಗಳನ್ನು ಕೂಡ ದೇವರಿಗೆ ಅರ್ಪಿಸಬಾರದು. 26. ಅಪವಿತ್ರವಾದ ಪ್ರದೇಶದಲ್ಲಿ ಬೆಳೆದಂಥ ಹೂವುಗಳು ಪೂಜೆಗೆ ಬಳಸಬಾರದು. 27. ನೀವು ಹೂವುಗಳು ಕಿತ್ತು ತಂದ ನಂತರ ಆ ಗಿಡಕ್ಕೆ ಕೃತಜ್ಞತೆಗಳು ಹೇಳಬೇಕು. 28. ಕೃಷ್ಣನನ್ನು ಪೂಜಿಸಲು ಪಾರಿಜಾತ ಹೂವುಗಳನ್ನು ಬಳಸಿದರೆ ತುಂಬ ಒಳ್ಳೆಯದು. 29. ಗುಲಾಬಿ ಹೂವುಗಳಿಂದ ದೇವರನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರಗೊಳ್ಳುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿಯಾಗಲು ಲಕ್ಷ್ಮೀದೇವಿ ಆಲಯದಲ್ಲಿ 11 ಶುಕ್ರವಾರಗಳು ಕೆಂಪು ಗುಲಾಬಿ ಹೂವುಗಳನ್ನು ಸಮರ್ಪಿಸಬೇಕು. ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಆನಂದ ಹಾಗೂ ಸಂಪತ್ತನ್ನು ಲಕ್ಷ್ಮೀದೇವಿ ಅನುಗ್ರಹಿಸುತ್ತಾಳೆ. 30. ಸೂರ್ಯದೇವರಿಗೆ ಪೂಜೆ ಮಾಡುವಾಗ ಬಿಲ್ವಪತ್ರೆಗಳನ್ನು ಅಪ್ಪಿತಪ್ಪಿಯೂ ಬಳಸಬಾರದು. ಸೂರ್ಯದೇವರಿಗೆ ಬಿಳಿ ಎಕ್ಕದ ಹೂವುಗಳಿಂದ ಪೂಜಿಸಿದರೆ ಆರೋಗ್ಯ ಅನುಗ್ರಹಿಸುತ್ತಾರೆ ಎಂದು ಭಕ್ತರು ನಂಬುತ್ತಾರೆ. 31. ಈಶ್ವರನಿಗೆ ರುದ್ರಾಕ್ಷಿ ಹೂವುಗಳನ್ನು ಅರ್ಪಿಸಿದರೆ ಎಷ್ಟೇ ಕಷ್ಟಗಳಿದ್ದರೂ ಹೊರಟು ಹೋಗುತ್ತದೆ. 32. ಸೂರ್ಯಕಾಂತಿ ಹೂವುಗಳಿಂದ ದೇವರನ್ನು ಪೂಜಿಸಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. 33. ವಿದ್ಯಾದೇವತೆ ಸರಸ್ವತಿಯನ್ನು ಪೂಜಿಸುವಾಗ ಖಂಡಿತ ಮುತ್ತುಗದ ಹೂವು ಇರುವಂತೆ ನೋಡಿಕೊಳ್ಳಿ. ಈ ಹೂವುಗಳು ಜ್ಞಾನವನ್ನು ಪ್ರತಿಬಿಂಬಿಸುತ್ತವೆ. ಮುತ್ತುಗದ ಹೂವುಗಳಿಂದ ಸರಸ್ವತಿಯನ್ನು ಪೂಜಿಸಿದಾಗ ಆಕೆ ವಿದ್ಯಾಬುದ್ಧಿ ಶಾಂತಿಯನ್ನು ನಿಮಗೆ ಅನುಗ್ರಹಿಸುತ್ತಾರೆ. 34. ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು
ಶುಕ್ರವಾರದಂದು ತಾವರೆ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಅವರ ಅನುಗ್ರಹದಿಂದ ಸುಖ, ಶಾಂತಿ, ಅಷ್ಟೈಶ್ವರ್ಯ ಪಡೆದುಕೊಳ್ಳಬಹುದು. 35. ಪರಿಮಳಭರಿತವಾದ ಪಾರಿಜಾತ ಹೂವುಗಳು, ಸಂಪಿಗೆ ಹೂವುಗಳು ಅಂದರೆ ಶ್ರೀ ಮಹಾವಿಷ್ಣುವಿಗೆ ಮಹಾಪ್ರೀತಿ. ಈ ಹೂವುಗಳಿಂದ ವಿಷ್ಣುವನ್ನು ಪೂಜಿಸಿದರೆ ಅವರ ಮನಸ್ಸು ಮಂಜಿನಂತೆ ಕರಗಿ ಸಿರಿ ಸಂಪತ್ತನ್ನು ಅನುಗ್ರಹಿಸುತ್ತಾರೆ. 36. ನೀಲಿ ಬಣ್ಣದ ಹೂವುಗಳನ್ನು ಶನಿದೇವರಿಗೆ ಸಮರ್ಪಿಸಬೇಕು. ನೀಲಿ ಶಂಕುಪುಷ್ಪದ ಸಮೇತ ಇತರೆ ಯಾವ ನೀಲಿ ಪುಷ್ಪವನ್ನಾದರೂ ಶನಿದೇವರಿಗೆ ಸಮರ್ಪಿಸಬಹುದು. 37. 108 ಕೆಂಪು ದಾಸವಾಳದಿಂದ ಮಾಲೆ ಕಟ್ಟಿ ಕಾಳಿ ಮಾತೆಯ ಕೊರಳಿಗೆ ಹಾಕಿ ನಮಸ್ಕರಿಸಿಕೊಂಡರೆ ನಿಮ್ಮ ಕೋರಿಕೆಗಳು ಈಡೇರುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗೆ ಕಾಳಿ ಮಾತೆಗೆ ಕೆಂಪು ಗುಲಾಬಿ ಹೂವುಗಳನ್ನು ಕೂಡ ಸಮರ್ಪಿಸಿದರೆ ಒಳ್ಳೆ ಫಲ ಸಿಗುತ್ತದೆ. ನಾವು ಪೂಜೆಯಲ್ಲಿ ಬಳಸುವಂಥ ಹೂವುಗಳಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ. ಹಾಗಾಗಿ ನಾನು ಮೇಲೆ ಹೇಳಿರುವಂಥ ನಿಯಮಗಳನ್ನು ಪಾಲಿಸಿ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತದೆ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.